ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಫೆಬ್ರವರಿ 1 ಕೇಂದ್ರ ಸರ್ಕಾರದ ಬಜೆಟ್ ಮಂಡನೆ ಆಗ್ತದೆ. ಆ ಬಜೆಟ್ ಮಂಡನೆಯಾದಾಗ ನಮ್ಮ ಕಲಬುರಗಿ ಅದರ ಬೇಡಿಕೆ ಈಡೇರಿಸಿ ಅಂತೇಳಿ ನಾವು ಈ ಪತ್ರಿಕಾಗೋಷ್ಠಿ ಮೂಲಕ ಆಗ್ರಹ ಮಾಡ್ತಾ ಇದ್ದೀವಿ. ಈಗ ಕೇಂದ್ರ ಸರ್ಕಾರ ಆಡಳಿತಕ್ಕೆ ಬಂದು 11 ವರ್ಷದಿಂದ ಕಲಬುರಗಿಗೆ ಯಾವುದೇ ಇರತಕ್ಕಂಥ ಯೋಜನೆಗಳು ಬಂದಿಲ್ಲ. ಮತ್ತು ಕೆಲವು ಯೋಜನೆಗಳು ರದ್ದಾಗಿವೆ, ಕೆಲವು ಯೋಜನೆಗಳು ಸ್ಥಳಾಂತರ ಬಂದವು. ನಾವು ಪ್ರತಿ ವರ್ಷ ನಮ್ಮ ಸಂಘಟನೆ ಆರಂಭವಾಗಿ 6 ವರ್ಷ ಮುಂದೆ 7 ವರ್ಷದಿಂದ ಪ್ರತಿ ವರ್ಷ ಬಜೆಟಲ್ಲಿ ನಾವು ಮನೆ ಮಾಡೋದು ದಿನವಾಗಿ ಹೋರಾಟ ಮಾಡಿದ್ವಿ. ಈಗ ರಕ್ತದ ಪತ್ರ ಕೊಟ್ಟಿವಿ, ಜೊತೆ ಬೊಬ್ಬೆ ಪ್ರತಿಭಟನೆ ಮಾಡಿದ್ವಿ, ಅರವತ್ತೇಳು ಮನೆ ಪ್ರತಿಭಟನೆ ಮಾಡಿದ್ವಿ, ಮನೆಯನ್ನು ಕೊಟ್ಟಿವಿ, ಸಾಕಷ್ಟು ಸಾರಿ ಪ್ರತಿಭಟನೆ ಮಾಡಿದ್ವಿ. ಅದನ್ನು ಕೇಂದ್ರ ಸರ್ಕಾರ ನಮ್ಮದು ಕಲಬುರಗಿ ಜಿಲ್ಲೆ, ವಿಶೇಷವಾಗಿ ಕಲಬುರಗಿ ಜಿಲ್ಲೆ ಅಂತಂದ್ರೆ ಮತದಾಯ ಧೋರಣೆ ತೋರಿಸ್ತಾರೆ. ಈ ಮತದಾಯ ಧೋರಣೆ ತೋರಿಸೋದು ಬಂದ್ ಮಾಡಿ ನಮಗೆ ನ್ಯಾಯ ಕೊಡ್ತಕ್ಕ ಕೆಲಸ ಮಾಡಬೇಕು ಕೇಂದ್ರ ಸರ್ಕಾರ. ಮೊದಲನೇದಾಗಿ ಕಲಬುರಗಿ ಏಮ್ಸ್ ಕೊಡಬೇಕು. ಕಲಬುರಗಿ ಏಮ್ಸ್ ಯಾಕೆ ಕೊಡಬೇಕಪ್ಪ ಅಂತಂದ್ರೆ 2018ದಾಗ ಕೇಂದ್ರ ಸರ್ಕಾರದೇ ಪಾರ್ಲಿಮೆಂಟ್ರಿ ಅಕೌಂಟ್ ಕಮಿಟಿ ಶಿಫಾರಸು ಮಾಡ್ಯಾರ. ಏನು ಮಾಡ್ಯಾರ ಅಂತಂದ್ರೆ ಆಲ್ ಓವರ್ ಇಂಡಿಯಾದಾಗ ಏನು ESI ಹಾಸ್ಪಿಟಲ್ ಮತ್ತು ಮೆಡಿಕಲ್ ಕಾಲೇಜ್ ಅವ ಅವಕ್ಕೆ ಅಪ್ಗ್ರೇಡ್ ಮಾಡಿ ಮೇಲ್ದರ್ಜೆಗೇರಿಸಿ ಏಮ್ಸ್ ಆಸ್ಪತ್ರೆ ಮಾಡ್ಬೇಕಂತೇಳಿ 2018ದಾಗ ಪಾರ್ಲಿಮೆಂಟ್ರಿ ಅಕೌಂಟ್ಸ್ ಕಮಿಟಿ ಹೇಳಿದ್ದಾರೆ. ಅದಾದ ನಂತರ 2020ದಾಗ ಮದ್ರಾಸ್ ಹೈಕೋರ್ಟ್ ಕೂಡ ಅದೇ ಸೇಮ್ ಇದ್ರ ಇಶ್ಯೂ ಮೇಲೆ ಜಜ್ಮೆಂಟ್ ಮಾಡ್ಯಾರ. ಆಲ್ ಓವರ್ ಇಂಡಿಯಾದಾಗ ಏನು ESI ಆಸ್ಪತ್ರೆ ಮತ್ತು ಮೆಡಿಕಲ್ ಕಾಲೇಜ್ ಏನವ ಅವು ಮೇಲ್ದರ್ಜೆಗೇರಿಸಿ ಏಮ್ಸ್ ಮಾಡಬೇಕು ಅಂತೇಳಿ ಮದ್ರಾಸ್ ಹೈಕೋರ್ಟ್ ಕೂಡ ಜಡ್ಜ್ಮೆಂಟ್ ಮಾಡ್ಯಾರ. ಮತ್ತು ಅದೇ ರೀತಿಯಾಗಿ ನಮ್ಮ ಭಾಗದ ಅಭಿವೃದ್ಧಿಗಾಗಿ ಏನು ಸಮಿತಿ ಆಗಿತ್ತು, ನಂಜುಂಡಪ್ಪ ವರದಿ ಸಮಿತಿ. ಆ ನಂಜುಂಡಪ್ಪ ಸಮಿತಿದಾಗೂ ಕಲಬುರಗಿ ಏಮ್ಸ್ ಆಲ್ ಅಂತೇಳಿ ಡಿಮಾಂಡ್ ಅದ. ಅದಕ್ಕೆ ನಾವು ಕೇಂದ್ರ ಸರ್ಕಾರಕ್ಕೆ ವಿನಂತಿ ಮಾಡ್ಕೊತೀವಿ, ಕೂಡಲೇ ಈ ಬಜೆಟ್ನಾಗ ಏಮ್ಸ್ ಕಲಬುರಗಿ ಘೋಷಣೆ ಮಾಡಬೇಕು. ಈಗ ಕಲಬುರಗಿ ಏಮ್ಸ್ ಘೋಷಣೆ ಕೇಂದ್ರ ಸರ್ಕಾರಕ್ಕೂ ಅನುಕೂಲ. ಯಾಕಂದ್ರೆ ಯೂನಿವರ್ಸಿಟಿಯವರು ಜಾಗ ಬಿಡು ಕಡಿಯರ, ಜೊತೆಗೆ ದೊಡ್ಡ ಪ್ರಮಾಣದಾಗ ಕಟ್ಟಡ ಅದ. ಈಗಿನ ಅಂದಾಜು ವೆಚ್ಚ ಅಂತಂದ್ರೆ 2,000 ಕೋಟಿ ರೂಪಾಯಿ ಖರ್ಚು ಮಾಡಿ ಕಟ್ಟೋದು. ಅದು 50% ಅಭಿವೃದ್ಧಿ ಬಗ್ಗೆ ಮಾತಾಡಿದ್ದೀನಿ. ಏನು ಅಭಿವೃದ್ಧಿ ಮಾಡಿದ್ರಪ್ಪ? ಸನ್ಮಾನ್ಯ DK ಸುರೇಶ್ ಅವರು ಹೇಳಿದರೆ ಕುಮಾರಸ್ವಾಮಿ ಅವರು ಚಪ್ಪಲ ಚೆನ್ನಿಗೆ ರಾಜ ಆಯ್ತಾ. ಅವರು 25,000 ಕೋಟಿ ಸಾಲ ಮನ್ನಾ ಮಾಡಿ ನೀವೇನ್ ಮಾಡಿದಿರಿ? ರೈತರಿಗೆ 25,000 ಕೋಟಿ ಮಾಡಿ ನೀವೇನ್ರಿ ಮಾಡಿದಿರಿ? ನಿಮ್ ಕೈಲಿ ಏನಾಗಿದ್ರಿ? ಆ ಬಡವರಿಗೆ ಪೆನ್ಷನ್ ಸ್ಕೀಮ್ ತಂದವರು ಕುಮಾರಸ್ವಾಮಿ, ಅಂಗವಿಕಲ ಪೆನ್ಷನ್ ಸ್ಕೀಮ್ ತಂದವರು ಕುಮಾರಸ್ವಾಮಿ. ನಿಮ್ ಸರ್ಕಾರ ಏನ್ ಮಾಡಿದೆ? ಇವತ್ತು ಚಪಲ ಚೆನ್ನಿಗೆರಾಯ ಅವರೆಲ್ಲ ನಿಮ್ಮ ಉಚಿತನಿಕೆ ಏನ್ ಹೇಳ್ಬೇಕಂತ ನನಗೆ ಅರ್ಥವಾಗ್ತಾ ಇಲ್ಲ. ಇವತ್ತು ರಿಂಗ್ ರೋಡ್ ಯಾರು ಮಾಡಿದ್ರು? ನಿಮ್ಮ ದೇವೇಗೌಡರು. ಆಯ್ತಾ? ಎಲಿವೇಟೆಡ್ ರಸ್ತೆ ಬರ್ತಾವ ನಮ್ಮ ಕುಡಿಗಳ ಕಡೆ ಬರ್ತೀವಲ್ಲ ಅವೇನು ರಸ್ತೆಗಳು ಎಲಿವೇಟೆಡ್ ಅದೇನು ಹೇಳ್ತೀವಿ ತೊಂದರೆ. ವಕೀಲಮ್ಮನವ್ರ ಬಗ್ಗೆ
ಮಾತಾಡಿದ್ದೀರಿ. ಇವತ್ತು ಅವ್ರ ಹೋರಾಟಕ್ಕೆ ನೀವು ಬೆಲೆ ಎಲ್ಲಿ ಕೊಟ್ಟಿದ್ದೀರಿ? ಅವ್ರ ಹೋರಾಟನ ತುಮಕೂರು ಜಿಲ್ಲೆ ನೀರು ತರಬೇಕು ಅಂತೇಳಿ ಹೋರಾಟ ರೈತರಿತ ನೀವು ರೈತರಿತನ ಹಾಳು ಮಾಡ್ತೀರಿ. ಅವ್ರ ಹೆಸರು ಯಾಕೆ ಹೇಳ್ತೀರಿ? ಅವ್ರ ಹೆಸರು ಹೇಳೋಂಥ ನೈತಿಕತೆ ನಿಮ್ಗೆ ಇದೆಯಾ? ನಿಮ್ಮನ್ನು ನೀವೇ ಪ್ರಶ್ನೆ ಮಾಡ್ತೀರಿ. ಅದರಿಂದ ಏನೋ ಶಿವಕುಮಾರ್ ಡಿ ಕೆ ವಾಸು ಬಗ್ಗೆ ಮಾತಾಡಿದ್ದೀರಿ. ಪಾಪ ಅವ್ರ ಧರ್ಮಾತ್ಮ ತನ್ನ ಕ್ಷೇತ್ರನ ಬಲಿ ಕೊಟ್ಟು ಕುಡಿಲಿ ಕೊಡೋದಾದ್ರೆ ನಮ್ಮದೇನು ಅಭ್ಯಂತರವಿಲ್ಲ. ಆದರೆ ನಾವು ಬಿಡೋದಿಲ್ಲ. ಗುಬ್ಬಿನೂ ತುಮಕೂರು ಜಿಲ್ಲೆಯಲ್ಲಿ ಇರೋದು, ಅದೇನು ಹೊರಗಡೆ ಇಲ್ಲ. CS ಪುರ ನನ್ನ ಕ್ಷೇತ್ರ, ನಾನು ಅವ್ರ ಹಿತನ ಕಾಪಾಡಲೇಬೇಕಾಗಿದ್ದು ಹೋರಾಟ ಮಾಡ್ತೀನಿ. ಗುಬ್ಬಿಯವರು ಹೋರಾಟ ಮಾಡ್ತಿದ್ರೆ ಸಪೋರ್ಟ್ನ ಅವರಿಷ್ಟ, ವೈಯಕ್ತಿಕ ವಿಚಾರ. ಆ ಜನ ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ನಾನು ಹೆಚ್ಚಿಗೆ ಮಾತಾಡಲ್ಲ. ಗುಬ್ಬಿ ಹಿತನ ಫಸ್ಟ್ ಕಾಪಾಡಲಿ ಯಾರು ವಾಸು. ನಂತರ ಇವತ್ತೇನಾದರೂ ಬಿಟ್ಕೊಟ್ರೆ 30 ವರ್ಷದಿಂದ ಏನು 5 ಬಲ್ಲ 10 ಬಲ್ಲ ರಾಗಿ ಬೆಳಿತಿದ್ರಲ್ಲ ಆ ಮಟ್ಟಕ್ಕೆ ಬರ್ತೀವಿ. ಕುದುರೆಕೆರೆ ಗುಬ್ಬಿ ಎಲ್ಲ ಅದನ್ನ ಅರ್ಥ ಮಾಡ್ಕೋಬೇಕು ವಾಸು ಅವರು. ಕೇವಲ ದೊಡ್ಡತನ ತೋರಿಸಿ ನಮ್ಮ ಜನನ ಬಲಿ ಕೊಡೋದ್ರ ಅರ್ಥವಿಲ್ಲ. ಇದು ಅರ್ಥವಿಲ್ಲ. ಅದ್ರ ಸಂದರ್ಭದಲ್ಲಿ ಹೇಳ ಬಯಸ್ತೀನಿ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೆ ಏನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.